ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ಇವತ್ತು ಟರ್ಮಿನಲ್ ಜೊತೆ ಇಲ್ಲ. ನಾನು ಇನ್ಶೂರೆನ್ಸ್ ಏನು ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಬಜಾಜ್ ಅಲಯನ್ಸ್ ಜೊತೆ ಟರ್ಮ್ ಇನ್ಶೂರೆನ್ಸ್ ಪ್ರಮೋಷನಲ್ ವಿಡಿಯೋ ಏನು ಹೇಳಿದೆ, ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಆಸಕ್ತಿ ಇದ್ದೀರಾ ಅಂತಂದರೆ ಶನಿವಾರ ಅಥವಾ ಭಾನುವಾರ ಆ ವಿಡಿಯೋ ಬರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಇವತ್ತು ಮಾರ್ಕೆಟ್ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಹೋಗೋದಾದರೆ, ನಾವು ನಿನ್ನೆ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಆಲ್ಮೋಸ್ಟ್ ಇವತ್ತು ಇಡೀ ದಿನ ಫ್ಲ್ಯಾಟಾಗೇ ಇತ್ತು ಮಾರ್ಕೆಟು. ನಿಫ್ಟಿ 50 ಇವತ್ತು 0.39%, ಅಂದರೆ 23,600 ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿ 50,382, ತುಂಬ ಕಡಿಮೆ ಪಾಯಿಂಟ್ಸು. ನೆನ್ನೆಗೂ ಇವತ್ತಿಗೂ ನೋಡಿದ್ರೆ 39 ಪಾಯಿಂಟ್ಸ್ ಡಿಫ್ರೆನ್ಸ್ ಅಷ್ಟೇ ಬಂದಿರುವಂಥದ್ದು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಇವತ್ತಾಗಾದರೆ ಟಾಪ್ ಗೇನರ್ ಯಾವುದು ಅಂತ ನೋಡ್ತಾ ಹೋಗೋದಾದರೆ, ನಿಫ್ಟಿ 50ನಲ್ಲಿ ಸಿಪ್ಲಾ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಗೆ ಟಾಪ್ ಲೂಸರು ಟ್ರೆಂಟ್. ಇವತ್ತು ರಿಸಲ್ಟ್ಸ್ ಇತ್ತು ಅಂತ ಕಾಣಿಸುತ್ತೆ. ಟ್ರೆಂಟಲ್ಲಿ ಆಲ್ಮೋಸ್ಟು 9% ತನಕ ಕರೆಕ್ಷನ್, 8.22% ಕರೆಕ್ಷನ್ ಬಂದಿದೆ ಟ್ರೆಂಟಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಯಾವ ರೀತಿಯಾಗಿತ್ತು ಅಂತ ನೋಡ್ಕೊಂಬರೋಣ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಝೈಡಸ್ ಲೈಫ್ 3%, ಇತ್ತೀಚೆಗಷ್ಟೇ ರಿಸಲ್ಟ್ಸ್ ಕೂಡ ಬಂದಿತ್ತು ಝೈಡಸ್ ಲೈಫಿಂದು. ಅದೇ ರೀತಿಯಾಗಿ ಮ್ಯಾಕ್ರೋಟೆಕ್ ಡೆವ್ ಇದು ಟಾಪ್ ಲೂಸರ್ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಸೊ ಮಾರ್ಕೆಟ್ ಯಾವ ರೀತಿಯಾಗಿತ್ತು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋದಾದರೆ ನೋಡಿ, ನಿಫ್ಟಿನಲ್ಲಿ ನಾನು ನಿನ್ನೆ ಕೂಡ ಮಾತಾಡಿದ್ವಿ, 24,000 ಕಡೆಗೆ ಪುಷ್ ಆಗಬೇಕು ಅಂತಂದರೆ ಮಾರ್ಕೆಟಲ್ಲಿ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿಯಿಂದ ಆ ಒಂದು ಸಪೋರ್ಟ್ ಬರಬೇಕು. ಆದರೆ 23,500 ಇವತ್ತು ಅದೇ ರೀತಿ ಉಳಿಸ್ಕೋಬೋದು. ಎಕ್ಸ್ಪೈರಿನಲ್ಲಿ 23,500 ಮೇಲೆ 23,800ರಿಂದ 23,500 ಝೋನಲ್ಲಿ ಉಳಿಬೋದು ಅಂತ ಮಾತಾಡಿದ್ವಿ. ಅದೇ ರೀತಿ ಇವತ್ತು ಮುಗಿಸ್ಕೊಟ್ಟು ಹೋದಂಗೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ, ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವತ್ತು 50,500 ಮೇಲ್ಗಡೆ ಅಟೆಂಪ್ಟ್ ಆಗ್ತಾ ಇಲ್ಲ. ನೆನ್ನೆನೂ ಡೋಜಿ, ಇವತ್ತು ಡೋಜಿ, ಈ ರೀತಿ ಆಲ್ ಟೈಮ್ ಹೈಯಲ್ಲಿ ಬಂದು ಡೋಜಿ ಆಗಿದೆ. ಅಪ್ಪಿತಪ್ಪಿ 50,000 ಲೆವೆಲ್ನ ಏನಾದರೂ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮಾರ್ಕೆಟು ಮತ್ತೆ ಒಂದು ಕರೆಕ್ಷನ್ ಮಾಡಿಕೆ ಅಟೆಂಪ್ಟ್ ಮಾಡ್ತಾ ಹೋಗ್ಬೋದು. ಅಥವಾ ಇಲ್ಲಿ ಪಾಸ್ ಆಗಿ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಮತ್ತೆ ಅಪ್ ಮೂವ್ಮೆಂಟ್ ಬಂತು ಅಂತಂದರೆ ಒಂದು ಶಾರ್ಟ್ ಕವರಿಂಗ್ ಆಗಿ ಪಾಸ್ ಆಗಿ ಮೇಲ್ಗಡೆ ಹೋಗೋದ್ರಿಂದ ಅದು ಇನ್ನೂ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇಂಡಿಯಾ ವಿಕ್ಸು ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಬರೋದಾದರೆ 14ರಲ್ಲಿದೆ, ಇನ್ನೂ ಕೂಡ ಸೆಟ್ಲ್ ಆಗಬೇಕು ಇಂಡಿಯಾ ವಿಕ್ಸು. ಗ್ಲೋಬಲ್ ಗೋಲ್ಡಲ್ಲಿ ಒಂದು ಸಣ್ಣದಾಗಿ ಇವತ್ತು ಟ್ರೇಡ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ಕರೆಕ್ಷನ್ನು. ಇಂಡಿಯನ್ ಗೋಲ್ಡು 85,100 ಲೆವೆಲ್ ತನಕ ಒಂದು ಪಾಸಿಬಿಲಿಟಿ ಇದೆ ಅಂತ ಮಾತಾಡಿದ್ವಿ, ಅಲ್ಲೇ ಇದೆ ಗೋಲ್ಡು, ಏನೂ ಬದಲಾವಣೆ ಆಗಿಲ್ಲ. ನ್ಯಾಚುರಲ್ ಗ್ಯಾಸು ಮತ್ತು ಕಮೋಡಿಟಿ ಅಂತ ನೀವು ನೋಡ್ತಾ ಬರೋದಾದರೆ, ನಿನ್ನೆ ಕ್ರೂಡ್ ಆಯಿಲಲ್ಲಿ ಮತ್ತೆ ಒಂದು ಡೌನ್ ಮೂಮೆಂಟ್ ಥರ ಆಗಿ ಅಲ್ಲಿ ಮತ್ತೆ ಪಾಸ್ ತೊಗೊಂಡಿರೋ ಥರ ಕಾಣಿಸ್ತಾ ಇದೆ. ನೋಡೋಣ ಕ್ರೂಡ್ ಇಲ್ಲಿಂದ ಶೂಟಪ್ ಆಗುತ್ತಾ ಏನು ಅಂತ. ಬಟ್ ಎರಡೂ ಕಡೆ ಯಾವುದಾದ್ರು ಒಂದು ಕಡೆ ಮೂಮೆಂಟ್ ಬಂದರೆ ಅದು 6,500ಕ್ಕಿಂತ ಮೇಲೆ, ಅದು 6,200ಕ್ಕಿಂತ ಕೆಳಗಡೆ ಜೋರಾಗಿ ಹೋಗುವಂಥ ಸಾಧ್ಯತೆ ಇದೆ. ಟ್ರ್ಯಾಕ್ ಮಾಡ್ತಾ ಇರಿ. ನ್ಯಾಚುರಲ್ ಗ್ಯಾಸು ತಿರ್ಗಾ ಈಗ 300 ಲೆವೆಲ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದೆ. ನೋಡ್ತಾ ಹೋಗೋಣಂತೆ. ಕ್ರೂಡು ಕಮೋಡಿಟಿನಲ್ಲಿ ಹೈಕ್ ಆಗುತ್ತೆ ಅಂದರೆ ಮಾರ್ಕೆಟ್ನಲ್ಲಿ ಮತ್ತೆ ಅದು ಒಂದು ಕರೆಕ್ಷನಿಗೆ ಎಡೆ ಮಾಡಿಕೊಡುತ್ತಾ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.